ಹಲೋ ಎಲ್ರಿಗೂ ನಮಸ್ಕಾರ. ಇದ್ರಿ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬೇಜಾರು ಮಾಡ್ಕೋಬೇಡಿ. ಅಷ್ಟು ಬಿಟ್ರೆ ನೀವು ಒಳ್ಳೆ ರೀತಿಲೇ ಹೇಳ್ತೀರಾ, ಬೇಜಾರೇನಿಲ್ಲ. ಹಾಗೆ ಇನ್ನೊಂದು ವಿಷಯ, ಅಲ್ಲಿ ನಾವು ಅಣ್ಣ ಆಗ್ಬೇಕು, ಅವ್ರು ಬಂದಿದ್ದಾರೆ ನಡಿ. ಏನಕ್ಕೆ ಬಂದಿದ್ದ? ನಮ್ಮ ಮನೆ ತಕ್ಕೆ ಅಂಟ ಹೇಳ ಕರ್ಕೊಂಡಾಗಪ್ಪ. ನಮ್ಗೆ ಟಾರ್ಚರ್ ದಿನ ವಿಡಿಯೋ ಮಾಡೋ ಅಂತಿತ್ತು. ನಿನ್ಗೆ ಹೆಂಗ್ ಬಂದ್ರೆ ಹಂಗೆ ಮಾತಾಡ, ಕನ್ನಡ ಬರಲ್ಲ ಮಾತಾಡಕ್ಕೆ. ಈಗ ಅದಕ್ಕೆ ಹೇಳಿದ್ದೀನಿ ಕರ್ಕೊಂಡು ಹೋಗ್ರಿ ಅಂತ. ಯಾಕುಂಟು ಇನ್ನು ನನಗೆ ಮಾಡಕ್ಕಿಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಸೊ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ. ಈಗ ವ್ಲಾಗ್ನ ಶುರು ಮಾಡಿದೆ. ಇನ್ನೊಂದು ಸ್ವಲ್ಪ ಜನ ಹೇಳ್ತಾ ಇದ್ರಿ ಕಾಮೆಂಟ್ ಸೆಕ್ಷನ್ ಅಲ್ಲಿ, ನಿಮ್ಮ ಕಿಚನ್ ಮೇಕ್ ಓವರ್ ಮಾಡಿ, ಸ್ವಲ್ಪ ಕಿಚನ್ ಡೆಕೋರ್ ಮಾಡ್ಕೊಳ್ಳಿ, ವಿಡಿಯೋ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ರಿ. ಇನ್ನೊಂದು 5-6 ಮಂತ್ ಅಲ್ಲಿ ಕ್ಲೀನ್ ಆಗಿ ರೆಡಿ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಪ್ಲಾನಿಂಗ್ಸ್ ಇದೆ, ಅದಕ್ಕೋಸ್ಕರ. ಅಂದ್ರೆ ಪ್ಲಾನಿಂಗ್ಸ್ ಅಂದ್ರೆ ಹೊಸ ಮನೆ ಕಟ್ಟೋದು ಆತರ ಅಲ್ಲ, ಸ್ವಲ್ಪ ನಮಗೂ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಅಡಿಗೆ ಮನೆ ಕೆಲಸ ಅಂದ್ರೆ ಕ್ಲೀನ್ ಆಗಿ ಇರೋದನ್ನೇ ನೀಟಾಗಿ ಯಾವ ರೀತಿ ಇಟ್ಕೋಬಹುದು ಅಡಿಗೆ ಮನೆನ. ಹಳ್ಳಿ ಮನೆಯಲ್ಲಿ ಈ ರೀತಿ ನಾವು ಸೌದೆ ಒಲೆಯಲ್ಲಿ ಮಾಡ್ಬಿಟ್ಟು ಮನೆ ಎಲ್ಲ ಗಲೀಜಾಗಿರುತ್ತೆ, ಮತ್ತೆ ಗೋಡೆಗಳೆಲ್ಲ ಈ ರೀತಿ ಬ್ಲಾಕ್ ಆಗಿರುತ್ತೆ ನೋಡಿ. ಇಲ್ಲಿ ಸೌದೆ ಒಲೆಯಲ್ಲಿ ನಾವು ಅಡಿಗೆ ಮಾಡ್ತಾ ಇದ್ದವ ಮುಂಚೆ, ಅದನ್ನೆಲ್ಲ ಹೊಡೆದಾಕ್ಬಿಟ್ಟು ಈ ರೀತಿ ಶೆಲ್ಫ್ಗಳೆಲ್ಲ ಮಾಡಿಸ್ಕೊಂಡಿದ್ದು ನಾನು. ಇದೆಲ್ಲ ಕರಿ ಬಂಡೆ ಇರ್ತಾವಲ್ಲ, ಸೊ ನೆಲಕ್ಕೆ ಕಸ ಬಂಡೆಗಳು ಹಳ್ಳಿ ಸೈಡ್ ಹಾಸ್ತಾ ಇರ್ತಾರೆ ನೆಲಕ್ಕೆ ಅಂತ, ಆ ಬಂಡೆಗಳೆಲ್ಲ ಶೆಲ್ಫ್ ಮಾಡಿಸ್ಕೊಂಡಿರೋದು. ಅದಕ್ಕೆ ನೋಡ್ರಿ ಅದೇ ತರನೇ ಬ್ಲಾಕ್ ಆಗಿದೆ. ಸೊ ಇದನ್ನ ಸ್ವಲ್ಪ ನೀಟಾಗಿ ಪರವಾಗಿಲ್ಲ, ಕಿಚನ್ ಚೆನ್ನಾಗಿದೆ ಅನ್ನೋ ರೀತಿ, ಸೊ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದು ನಾನು ತಪ್ಪದೆ ಶೇರ್ ಮಾಡ್ಕೊಂತೀನಿ. ಸಿಸ್ಟರ್ ಕೇಳ್ತಾ ಇದ್ರಿ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ, ಬೇಜಾರು ಮಾಡ್ಕೋಬೇಡಿ ಈ ರೀತಿ ಹೇಳ್ತೀನಿ ಅಂತಂದು ಒಬ್ರು ಸಿಸ್ಟರ್ ಕಾಮೆಂಟ್ ಮಾಡಿದ್ರಿ. ಸೊ ನನಗೆ ಬೇಜಾರು ಅನ್ನೋದಿಲ್ಲ. ಸೊ ಯಾಕಂದ್ರೆ ನೀವು ಪಾಪ ಚೆನ್ನಾಗಿ ಕಾಣ್ಲಿ ಅಂತಂದೆಲ್ಲ ಹೇಳೋದು, ಅದಕ್ಕೆ ಬೇಜಾರೇನ್ ಮಾಡ್ಕೊಳ್ಳೋ ಅಂತದ್ದು. ನೀವೇನೋ ಬೈತಾ ಇಲ್ಲ, ನಾರ್ಮಲ್ ಆಗಿ ಒಳ್ಳೆ ರೀತಿಲೇ ಹೇಳ್ತಿದ್ದೀರಾ. ಸೊ ಬೇಜಾರೇನಿಲ್ಲ. ನೀವು ಕಾಮೆಂಟ್ ಮಾಡೋ ರೀತಿ ನೋಡಿ ನನಗೂ ತುಂಬಾ ಖುಷಿ ಆಯ್ತು. ಪರವಾಗಿಲ್ಲ, ನನಗೂ ಒಬ್ಬ ಸಿಸ್ಟರ್ ತರ, ಒಬ್ಬ ಫ್ರೆಂಡ್ ತರ ಸಜೆಸ್ಟ್ ಮಾಡ್ತಿರಲ್ಲ ನೀವು. ಸೊ ಆ ರೀತಿ ಇಟ್ಕೊಳ್ಳಿ, ಈ ರೀತಿ ಅಂತ ಒಂದು ಐಡಿಯಾ ಕೊಡ್ತೀರಾ ನನಗೂ. ಸೊ ತುಂಬಾ ಖುಷಿ ಅನ್ಸುತ್ತೆ ಹೊರತು ಬೇಜಾರಂತೂ ಮಾಡ್ಕೊಳ್ಳಲ್ಲ ನಾನು. ಸೊ ಏನಾದ್ರೂ ಸ್ವಲ್ಪ ತಿಳಿದೇನೆ ಏನಾದ್ರೂ ಮಾತಾಡ್ತಾರೆ, ಸೊ ನಾನು ಅದಕ್ಕೆ ರಿಪ್ಲೈ ಮಾಡಿರ್ತೀನಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಅಂತವ್ರು ಏನಾದ್ರೂ ಬೇಜಾರು ಮಾಡ್ಕೋಬಹುದು ಅಷ್ಟೇನೆ. ಅಷ್ಟು ಬಿಟ್ರೆ ನೀವು ಒಳ್ಳೆ ರೀತಿಲೇ ಹೇಳ್ತೀರಾ, ಬೇಜಾರೇನಿಲ್ಲ. ಸೊ ನೀವು ಬೇಜಾರು ಮಾಡ್ಕೋಬೇಡಿ ನನ್ನ ಬಗ್ಗೆ. ಆಮೇಲೆ ಸೊ ಏನಾದ್ರೂ ಬೇಜಾರು ಮಾಡ್ಕೊಂತಾರೇನೋ ಅಂತ ಮನಸ್ತಾಪ ಪಟ್ಕೋಬೇಡಿ ಅಷ್ಟೇ, ಏನು ಬೇಜಾರಿಲ್ಲ. ರೆಡಿ ಮಾಡ್ಕೊಂತೀನಿ ನೀವು ಹೇಳಿರೋ ರೀತಿ. ಹಾಗೆ ನಿಮ್ಗೂ ಶೇರ್ ಮಾಡ್ಕೊಂತೀನಿ ನಾನು ಯಾವ ರೀತಿ ರೆಡಿ ಮಾಡಿದೆ ಅಡುಗೆ ಮನೆ ಅನ್ನೋದು. ಸೊ ಈಗ ನಾನು ಮುದ್ದೆ, ರಾಗಿ ಮುದ್ದೆ ಮತ್ತೆ ಬದನೆಕಾಯಿ ಬಜ್ಜಿಗೆ ಬೇಯಿಸ್ತಾ ಇದ್ದೀನಿ. ಇನ್ನೇನು ಮುದ್ದೆ ಅದೆಲ್ಲ ನಾರ್ಮಲ್ ಆಗಿ ನೋಡಿ ತೊಳಸಿಟ್ಟಿದ್ದೀನಿ. ಈಗ ಮುದ್ದೆಗಳು ಮಾಡಬೇಕು, ಅಂದರೆ ಉಂಡೆಗಳು ಮಾಡಬೇಕು. ಇಲ್ಲಿ ಬದನೆಕಾಯಿ ಬಜ್ಜಿಗೆ ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೀರು ಬಸ್ಕೊಂಡು ಸ್ವಲ್ಪ ತಣ್ಣಗೆ ಹಾಕ್ಬಿಡ್ಬೇಕು. ಅದಕ್ಕೆ ಒಗ್ಗರಣೆ ಕೊಟ್ಟು ಈಗ ಮುದ್ದೆ ಮಾಡ್ಕೊಂಡು ತಿನ್ನೋದೇನೆ, ಗೊಜ್ಜು ಕಲಿಸ್ಕೊಂಡು. ತುಂಬ ಚೆನ್ನಾಗಿರುತ್ತೆ, ನಾನು ತುಂಬ ವಿಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಫಸ್ಟ್ ಈಗ ನೀರು ಬಸ್ಕೊಂಡು ಬರೋಣ. ನಮ್ಮ ಪಾರು ಹೊಟ್ಟೆ ಹಚ್ಕೊಂಡು ನೋಡು ಪಾಪ. ಹಾಗೆ ಇನ್ನೊಂದು ವಿಷಯ, ಅಲ್ಲಿ ನಾವು ಅಣ್ಣ ಆಗ್ಬೇಕು, ಅವ್ರು ಬಂದಿದ್ದಾರೆ ನಡಿ. ಬನ್ನಿ ತೋರಿಸ್ತೀನಿ. ಏಮನ ಮಂಕೋಟಿ ವಿಡಿಯೋ తీస్తావు ನೋಡು. ಮಾತಾಡ ಇವಾಗ ಯಾರ ಅಂದೆ ಮಾತಾಡ. ಅದೇನು ಮಾಡಲ್ಲ, ಅದು ಹುಲಿ ಏನಲ್ಲ, ಅದು ನಾಯಿ. ಏನು ಹೇಳ, ಏನಕ್ಕೆ ಬಂದಿದ್ದ? ಹೇಳ, ವಿಡಿಯೋ ಮಾಡ್ತಿಲ್ಲ ಹೇಳು. ವಿಡಿಯೋ ಮಾಡ್ತಿಲ್ಲ, ಸುಮ್ಮನೆ ಹಿಡ್ಕೊಂಡಿದ್ನಿ. ಹೇಳ. ಹಬ್ಬಕ್ಕೆ ಕರೆಯಕ್ಕೆ ಬಂದ್ರೆ ಶಿವರಾತ್ರಿ ಹಬ್ಬಕ್ಕೆ
ಸುಮ್ಮನೆ ಮಾತಾಡ ಏಮಮ್ಮ ಬಾಗುಂಡಾರ ಚೆನ್ನಾಗಿದೀವಪ್ಪ. ಇವಾಗ ಮಾತಾಡ, ಇವಾಗ ಆನ್ ಮಾಡಿರಲಿಲ್ಲ ಅವಾಗ. ನೋಡ ಏನ್ ನಡಿಯೋಣ ಹಿಂಗೆ ಬೈಕ್ ಹತ್ಕೊಂಡು ಬರೋದೆ. ನನ್ನ ತವ್ರ ಮನೆಯವ್ರು ಕರಿತಾವ್ರಪ್ಪ, ಕರಿಯಕ್ ಬಂದವ್ರ ಹಬ್ಬಕ್ಕೆ. ಹಾಂ ಹೋಗ್ಬೇಡಮ್ಮ, ಕರ್ಕೊಂಡೋಗಪ್ಪ. ಕರ್ಕೊಂಡೋಗಿ ಸಾಕಾಗಿತ್ತು. ಹಾಂ ನಮ್ಗೆ ಟಾರ್ಚರ್ ದಿನ ವಿಡಿಯೋ ಮಾಡೋ ಅಂತಿತ್ತತೆ. ಹಾಂ ಏನಿಲ್ಲ, ಊಟ ಮಾಡಕ್ಕೆ ಇವಾಗ ಎಲ್ಗಾನ ಹೋಗೋಣ ರೋಡ್ನಾಗ ಅಂದ್ರೆ ಬಿಡಲ್ಲ, ವಿಡಿಯೋ ಶೂಟ್ ಮಾಡ್ಬೇಕು ಅಂತಾರೆ. ಕಡಲೆ ಗಿಡ ಸಖತ್ತಾಗಿದೆ ಅಂತ ನೋಡಿ. ಹ್ಞೂ ಆಯಿತು, ನಿಮ್ಮ ಹೊಲ್ದಾಗ ಬಂದು ಒಂದು ವಿಡಿಯೋ ಮಾಡ್ತೀವಿ ಹೇಳು. ಸರಿ ಆಯ್ತು ಹೇಳು, ಬರ್ತೀವಿ ನಾಳೆ. ಇವತ್ತು ಹಬ್ಬ ಅಲ್ಲ, ನಾಳೆ. ಇಂಕಲೇ ಅದು ಅದೇ ಒಂದು ವಿಡಿಯೋ ಹಾಂ ಆಯ್ತು ಹೇಳು. ನೀನು ಹೆಂಗೆ ಬೋದತ್ತು ನಿನ್ಗೆ ಹಂಗೆ ಮಾತಾಡು. ನೀನು ಆಯಮ್ಮ ಹೆಂಗೆ ಬರ್ತೈತೆ ಆಯಮ್ಮ ಹಂಗೆ ಮಾತಾಡ್ತಾಳೆ, ಅದ್ರಾಗೇನೈತೆ. ನಿನ್ಗೆ ಹೆಂಗೆ ಬಂದ್ರೆ ಹಂಗೆ ಮಾತಾಡ. ಕನ್ನಡ ಬರಲ್ಲ ಮಾತಾಡೋಕ್ಕೆ, ಮತ್ತು ಹಂಗೆ ಮಾತಾಡೋ. ಸ್ಟ್ಯಾಂಡರ್ಡಾಗಿ ಮಾತಾಡ್ಬೇಕಂಬುದೇನು ರೂಲ್ಸ್ ಇಲ್ಲ. ನಮ್ಮ ಭಾಷೆ ಹೆಂಗೋ ಹಂಗೆ ಮಾತಾಡ್ಬೋದು. ಈಗ ಅದಕ್ಕೆ ಹೇಳಿದ್ದೀನಿ ಕರ್ಕೊಂಡೋಗ್ರಿ ಅಂತ. ಕರ್ಕೊಂಡೋಗ ಬೆಂಗಳೂರು ಪಾಯಿಂಟ್ ಮನ అదే ఇట్లా వీడియోకి పిలిచిండ్రి పెద్ద పెద్దోళ్ళు వచ్చిండ్రి వాళ్ళ దగ్గర అంతా పిలిచిండ్రి వయస్సు సీరియల్ యాక్టర్స్ అంతా వచ్చిండ్రి వాళ్ళ దగ్గర అంతా పిలిచిండ్రి ಬರಲ್ಲ ಮನೆ అక్క మేడం మరి ఏం పనిలేదమ్మా మీదేమి సాంబార్ ఇంకా వంకాయ బజ్జి చేస్తా ఉన్నాను నేను వీడియో ఇంకా ఏం చెప్తాం ఇంకా భోజనం లేదు మీది లేట్ నమ్ದು వీడియోది ఆయప్ప ముండేది పోతాడు పనికి ఇయ్యం ఎవడ తిన్నే లేకుంటే ఎగ్రేస బగ్రేస్ తిని ఉరికేది అంతే. ಅಮ್ಮ ಜಾಸ್ತಿ ಅಂತ ತಿಂಬಕ್ಕೆ ಹೋಗ್ಬಿಡ್ತಾಯಿ ಮತ್ತೆ ಏನಿಲ್ಲಪ್ಪ ಹೇಳ್ಬೇಕು. ನಾವೇ ಕೇಳಿಸ್ಕೊಂಡ್ಬಿಡ್ತೀವಿ. ಬೇಕಂತ ಹೊಸದೊಂದು ಅಷ್ಟೊಂದು ದುಡ್ಡು ಏನು ಮಾಡ್ತೀಯಲ್ಲ. ಹಾಂ ಮುದ್ದೆನ ಊಟ ಮಾಡಿದ್ರು ಮೇಲೆ ಮತ್ತೆ ಹಂಗೆ ಮಾಡ್ಬೇಕು. ಯಾಕಂದ್ರೆ ಮನೆಗೆ ಊಟ ತಿಂದ ದೇವ್ರನ್ಗು ಹಂಗೇನಿಲ್ಲ ನಮ್ದೇನು. ನಾನು ಯಾವಾಗ ವಾರಕ್ಕೊಂದ್ಸಲ ಮಾಡದೆ ಇದ್ದಾಗ ಎಮರ್ಜೆನ್ಸಿ ಬೇಕಂದ್ರೆ ದಿನ ಆಗಲ್ಲ. ಊಟ ಮಾಡ್ಕೊಂಡು ಬರ್ರಿ. ಇನ್ನು ನನಗೆ ಮಾಡಕ್ಕಿಲ್ಲ. ಹಾಂ ತುಂಬ ಚೆನ್ನಾಗಿತ್ತಲ್ಲ ಅವ್ರ ಜೊತೆ ಎಲ್ಲ ಮಾತಾಡಿದ್ದು. ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಏನಂದರೆ ನನಗೆ ಟೈಮ್ ಇಲ್ಲ ಈಗ ಅವ್ರ ಜೊತೆ ಮಾತಾಡ್ಕೊತ ಕೂತ್ಕೊಳ್ಳೋಕ್ಕೆ, ಅವ್ರಿಗೂ ಟೈಮ್ ಇಲ್ಲ, ಕೆಲಸಗಳಿರ್ತವೆ. ಹಾಗಾಗಿ ಅವ್ರು ಹೊರಟಾದ್ಮೇಲೆ ನಾನು ಬದನೆಕಾಯಿ ಬಜ್ಜಿ ಮಾಡಿ ಮುದ್ದೆ ಮಾಡಿ ಊಟ ಮಾಡಿಬಿಟ್ಟು ಹಾಗೆ ಹಸುಗಳು ಕಟ್ಟಾಕ್ತಾರಲ್ಲ ಈ ಕಡೆ ನೆರಳಿತ್ತು, ತುಂಬ ಚೆನ್ನಾಗಿ ತಣ್ಣಗೆ ಗಾಳಿನೂ ಬರ್ತಾಯಿತ್ತು. ವೀಡಿಯೋ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮಾಡ್ತಾಯಿದ್ದೀನಿ ಕೂತ್ಕೊಂಡು. ಸೊ ಅದು ವೀಡಿಯೋ ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಹಾಗೆ ನಾನು ಮೊನ್ನೆ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ, ನಾನು ಬೆಂಗಳೂರಿಗೆ ಹೋಗಿರೋವಂಥ ವೀಡಿಯೋನ. ಅದಕ್ಕೂ ಮುಂಚೆ ನಾನು ರಿಸೆಪ್ಷನ್ಗೆ ಹೋಗ್ಬಿಟ್ಟು ಆಮೇಲೆ ನಾವು ಬೆಂಗಳೂರು ಹೋಗಿದ್ದು. ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ಮದುವೆದು ಇಲ್ಲೇ ನಮ್ಮ ರಿಲೇಷನ್ ಅವ್ರದ್ದೇ ರಿಸೆಪ್ಷನ್ ಇತ್ತು. ಹಾಗಾಗಿ ಅದು ಸ್ಯಾರಿ ಬ್ಲೌಸ್ ಇತ್ತಲ್ಲ, ಅದಕ್ಕೆ ಸ್ವೆಟ್ ಪ್ಯಾಡ್ ಎಲ್ಲ ಹಾಕ್ತಾಯಿದ್ದೀನಿ. ಇನ್ನು ಬೇಸಿಗೆ ಶುರುವಾಗುತ್ತೆ, ಮತ್ತು ಅದು ರೇಷ್ಮೆ ಸೀರೆ ಬ್ಲೌಸ್ ಬೇರೆ, ನಾವು ಇನ್ನೇನು ವಾಶ್ ಮಾಡಲ್ಲ ಏನಿಲ್ಲ, ಅದಕ್ಕೋಸ್ಕರ ಸ್ವೆಟ್ ಪ್ಯಾಡ್ ಯೂಸ್ ಮಾಡಲೇಬೇಕು. ಅದಕ್ಕೆ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಇಡೋಣ ಒಂದು ಕಡೆ ಅಂತ. ಮತ್ತೆ ಹೋಗ್ಬೇಕಾದ್ರೆ ಅಂದರೆ ಅರ್ಜೆಂಟಲ್ಲಿ ನಮಗೂ ಟೈಮ್ ಆಗಿರುತ್ತೆ, ಮತ್ತು ಇವೆಲ್ಲ ನೆನಪಿಗೂ ಬರಲ್ಲ. ಸೊ ಅದಕ್ಕೆ ಏನೇನು ಸೇಫ್ಟಿ ಬೇಕೋ ಫಸ್ಟು ಸ್ಯಾರಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಬ್ಲೌಸ್ ಈ ರೀತಿ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಸೊ ನೀವು ಅಷ್ಟೇ ಈ ಥರ ರೇಷ್ಮೆ ಸೀರೆಗಳು ಏನಾದರೂ ಇದ್ದರೆ ಸ್ವೆಟ್ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗೇ ಇರುತ್ತೆ. ಸೊ ನಾವು ಈಗ ಎಷ್ಟೇ ಇದರಲ್ಲಿ ಇದು ಮಾಡ್ತೀವಂದ್ರೂ ಆಗಲ್ವಲ್ಲ, ಹಾಗಾಗಿ ಸೊ ನಾವು ಬರೋಷ್ಟರಲ್ಲಿ ಆಗಲೇ ಸಂಜೆ ಒಂದು 8-8:30 ಬಂದ್ವಿ. ಆಗಲೇ ಮದುವೆ ಶಾಸ್ತ್ರಗಳೆಲ್ಲ ಶುರುವಾಗಿತ್ತು. ನಮ್ಮ ಲಕ್ಷ್ಮಿ ಟೀಚರ್ ನೀವು ನೋಡ್ಬೋದು. ಸೊ ತುಂಬ ಚೆನ್ನಾಗಿ ನೋಡಿದ ತಕ್ಷಣ ಸ್ಮೈಲ್ ಕೊಟ್ಬಿಡ್ತಾರೆ ಹಂಗೆ ನನಗೆ. ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಅವ್ರು ಮುಂದೆ ಹೋಗ್ತಾ ಇದ್ರಲ್ಲ, ನಾವು ಇನ್ನೇನು ಹೋಗೋಣ ಮದುವೆ ಹೆಣ್ಣಿನ ಹಿಂದೆ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡೋಣ ಅಂತಂದು ಹೋಗ್ತಾ ಇದ್ದೀವಿ. ಇದು ಚೌಟ್ರಿಯಲ್ಲಿ ಮಾಡ್ತಾ ಇರೋದು, ಹೊಸಕೋಟೆಯಲ್ಲಿ, ಹೊಸಕೋಟೆ. ನಾನು ಹೋಗ್ತಾ ಇರೋದು ಬೆಂಗಳೂರು ಹೊಸಕೋಟೆ. ಸೊ ಎರಡೂ ಹೊಸಕೋಟೆಯಲ್ಲೇ ಫಂಕ್ಷನ್ ಇರೋದ್ರಿಂದ
ಅದೊಂಥರ ಕಲ್ತು ಬಂದಿದೆ ಅಂತ ಅನ್ಬೋದು. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೂರಕ್ಕೆ. ಮತ್ತು ನಾನು ಆಮೇಲೆ ತೋರಿಸ್ತೀನಿ ಪಿಕ್ಸ್ ಎಲ್ಲನೂ. ಸೊ ಪಿಕ್ಸ್ ಎಲ್ಲ ಆ್ಯಡ್ ಮಾಡೋಕ್ಕಾಗಲ್ಲ, ಇಲ್ಲೇ ಅವರು ಮದುವೆ ಹೆಣ್ಣಿಂದು ಗಂಡಿಂದೆಲ್ಲ ಇಲ್ಲಿ ನಾನು ವೀಡಿಯೋದಲ್ಲೇ ತೋರಿಸ್ತೀನಿ. ಹಾಗೆ ಇವರು ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ಮನೆಯವರ ಫ್ರೆಂಡ್ ಫ್ಯಾಮಿಲಿ. ಸೊ ಎಲ್ಲಿ ಹೋದರೂ ನಾವೆಲ್ಲಾದರೂ ಹೋಗ್ತಾ ಇರ್ತೀವಲ್ಲ ಜೊತೆಯಲ್ಲಿ ಅವರೇನೆ. ಸೊ ಇಲ್ಲಿ ಬಂದಿದ್ದರು, ಆಗಲೇ ಒಂದು 2 ಡೇಸ್ ಮುಂಚೆನೇ ಬಂದಿದ್ದಾರೆ ಇಲ್ಲೆಲ್ಲ. ಅವರು ಫುಲ್ ಬೇಕಾದಂಥವ್ರೆ, ಅವ್ರಿಗೋಸ್ಕರ ಎಲ್ಲ ಕೆಲಸಗಳು ಮಾಡೋದು ಅಥವಾ ತುಂಬ ಜವಾಬ್ದಾರಿಯಿಂದ ಓಡಾಡೋದು ಎಲ್ಲ ಇವರೇ ಭಾಗವಹಿಸ್ಕೊಂಡಿದ್ರು, ಅದೆಲ್ಲ ವಹಿಸ್ಕೊಂಡಿದ್ರು ಕೆಲಸ ಎಲ್ಲನೂ. ತುಂಬ ಚೆನ್ನಾಗಿತ್ತು. ಹಾಗೆ ನಾವೊಂದು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ವೀಡಿಯೋಸು ಫೋಟೋಸು ಎಲ್ಲ ಇಟ್ಕೊತಾ ಇದ್ವಿ. ಸೊ ಇಲ್ಲಿ ಮದುವೆ ಹೆಣ್ಣು ಗಂಡು ಮತ್ತೆ ರೆಡಿ ಆಗಿಬಿಟ್ಟು ಈಗ ಸ್ಟೇಜ್ ಮೇಲೆ ಹೋಗ್ತಾ ಇರೋದು. ಸೊ ಬಂದಿರೋ ಅಂಥವ್ರು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಆಗಲೇ ಭಾಳ ಜನ ಬಂದಿದ್ದರು ರಿಸೆಪ್ಷನ್ಗೆ. ನಾವು ಇದ್ದಿದ್ರೆ ಮುಹೂರ್ತಕ್ಕೂ ಇಲ್ಲೇ ಇರ್ಬೋದಿತ್ತು. ಸೊ ಏನಂದರೆ ನಮಗೆ ಬೇರೆ ವೀಡಿಯೋಗಳಿರೋದ್ರಿಂದ ಸೊ ರಿಸೆಪ್ಷನ್ಗೊಂದು ಬಂದು ಹೋದಂಗಾಯಿತು. ಇಲ್ಲಾಂದರೆ ಮುಹೂರ್ತಕ್ಕೂ ಇದ್ದಿದ್ರೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೆ. ತುಂಬ ಚೆನ್ನಾಗಾಗಿದೆ, ನನಗೆ ಪಿಕ್ಸ್ ಎಲ್ಲ ಸೆಂಡ್ ಮಾಡಿದರು. ಸೊ ಮುಹೂರ್ತನೂ ತುಂಬ ಜನ ಸೇರಿದ್ದಾರೆ ಮತ್ತು ತುಂಬ ಚೆನ್ನಾಗೂ ಆಗಿದೆ ಮದುವೆ. ಸೊ ಈಗ ನೋಡಿ, ಸೊ ಇಲ್ಲಿ ನಿಂತ್ಕೊಂಡು ಅಲ್ಲಿ ಅವರು ಏನು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೋ ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇರೋದು. ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಹಿಂದೆ ಕೂತಿರೋರಿಗೆ ಕಾಣಿಸಲ್ವಲ್ಲ ಸ್ವಲ್ಪ, ಅಂಥವರಿಗೆ ಇಲ್ಲಿ ಟಿ ವಿಲಿ ನೋಡ್ಬೋದು ಆರಾಮಾಗಿ. ಸೊ ಚೆನ್ನಾಗಿರುತ್ತೆ ಈ ಥರ ಐಡಿಯಾ. ಈಗ ನೋಡಿ ಹಾರ ಬದಲಾಯಿಸ್ಕೊಳ್ಳೋದು, ಆ ರೀತಿ ಶಾಸ್ತ್ರಗಳಿರ್ತಾವಲ್ಲ ಅವೆಲ್ಲನೆಲ್ಲ ಮಾಡಿಸ್ತಾ ಇದ್ರು. ಹಾಗಾದ್ರೆ ಕ್ಯಾಮ್ರಾಮ್ಯಾನ್ ಬಂದುಬಿಟ್ಟು ನನ್ನ ಕ್ಲಾಸ್ಮೇಟ್ ಬಾಬು ಅಂತ. ಸೊ ನಾನು ಅವನು ಒಂದೇ ಕ್ಲಾಸ್ಮೇಟೆ, ಆಮೇಲೆ ಮಾತಾಡಿಸ್ತೀನಿ. ಈಗ ಸದ್ಯಕ್ಕೆ ಸ್ವಲ್ಪ ವೀಡಿಯೋ ಕವರ್ ಮಾಡ್ತಾಯಿದ್ರು ನಮ್ಮ ಮನೆಯವರೆಲ್ಲರದನ್ನು. ಸೊ ಬಂದಿರೋಂಥ ರಿಲೇಷನ್ಸ್ ಎಲ್ಲ ರೂಮ್ಗಳಲ್ಲಿ ರೆಡಿ ಆಗೋ ಅಂಥವರೆಲ್ಲ ಮೇಲ್ಗಡೆ ರೂಮ್ಸಲ್ಲಿ ರೆಡಿ ಆಗ್ತಾವ್ರೆ. ಹಾಗೆ ರಿಲೇಷನ್ಸ್ ಎಲ್ಲರೂ ಇಲ್ಲಿ ಕೂತಿದ್ದಾರೆ, ಚೇರ್ ಮೇಲೆ ಕೂತಿರೋಂಥವ್ರೆಲ್ಲರೂ ಇಲ್ಲೂ ಕೂತವ್ರೆ. ರೆಡಿ ಆಗೋ ಅಂಥವರೆಲ್ಲ ಒಂದು ಕಡೆ ರೆಡಿ ಆಗ್ತಾಯಿದ್ರು. ನಾನು ಮೇಲ್ಗಡೆ ಹೋಗ್ಬಿಟ್ಟು ಎಲ್ಲರನ್ನೂ ಮಾತಾಡಿಸ್ಕೊಂಡು ಭವ್ಯ ಅವ್ರನ್ನೆಲ್ಲರೂ ಬಂದೆ ಕೆಳಗಡೆ. ಮತ್ತು ಈ ಕಡೆ ಎಲ್ಲ ಗಂಡು ಮಕ್ಳು ಗ್ರೂಪ್ ಎಲ್ಲ ಕೂತಿದೆ, ನೋಡ್ತಾ ಇರ್ಬೋದು ವೀಡಿಯೋದಲ್ಲೇ. ಹಾಗೆ ಇವರೆಲ್ಲ ನಮ್ಮೂರವರು. ಸೊ ಮದುವೆಗೆ ಬಂದಿರೋದು ರಿಸೆಪ್ಷನ್ಗೆ. ವೀಡಿಯೋ ನಮ್ಮ ಮನೆಯವರು ಸ್ವಲ್ಪ ಕವರ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಅಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಪಿಕ್ಸ್ ಭಾಳ ಚೆನ್ನಾಗಿ ಬಂದಿದೆ. ನನಗದು ತುಂಬ ಇಷ್ಟ ಆಯ್ತು ಅವರಿಬ್ಬರದು. ಸೊ ಎಲ್ಲಿ ತೆಗ್ದಿದ್ರೋ ಗೊತ್ತಿಲ್ಲ, ಫೋಟೋಸ್ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ. ಸೊ ಇವರೇ ಇರಬೇಕು ಮೋಸ್ಟ್ಲಿ, ಇವರೇ ಕ್ಯಾಮ್ರಾಮ್ಯಾನ್, ಫೋಟೋಗ್ರಫಿ ಎಲ್ಲ ಇವ್ರದ್ದೇ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ರಿಸೆಪ್ಷನ್ದೊಂದು ನೋಡ್ತಾ ಇದ್ದೀನಿ ಅಷ್ಟೇ. ಆ ಕಡೆದೆಲ್ಲ ನನಗದು ಕ್ಯಾಮ್ರಾಮ್ಯಾನ್ ಇವರೇ ಇರ್ಬೋದು ಅಂದ್ಕೊಂಡಿದ್ದೀನಿ. ಭಾಳ ಚೆನ್ನಾಗಿತ್ತು ಆ ಪಿಕ್ಸ್ ಎಲ್ಲ, ಸೀನು ಗ್ರೀನರಿ ಹಿಂದ್ಗಡೆ ಬ್ಯಾಕ್ ಸೈಡ್ ನೋಡೋದಕ್ಕೆಲ್ಲ. ಹಾಗೆ ಗಂಡು ಮತ್ತು ಹೆಣ್ಣು ಇಬ್ಬರು ಚೆನ್ನಾಗಿದ್ದಾರೆ, ಭಾಳ ಚೆನ್ನಾಗಿತ್ತು ಜೋಡಿ. ಡ್ರೆಸ್ ನೋಡ್ಬೋದು, ಭಾಳ ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇಬ್ಬರು, ಮದುವೆ ಹೆಣ್ಣು ಗಂಡು. ಇಲ್ಲಿ ಮೇಲ್ಗಡೆ ನಾವು ರೂಮ್ಸ್ಗೆ ಅಂತ ಹೋಗಿದ್ವಲ್ಲ, ಅಲ್ಲಿ ರೆಡಿ ಆಗ್ತಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ಅಲ್ಲಿಗೆ ಹೋಗಿದ್ರೆ ಮೇಲ್ಗಡೆಯಿಂದ ಕ್ಲಿಪ್ ತೋರಿಸ್ತಾ ಇರೋದು ನೋಡಿ, ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ನೋಡೋರಿಗೆ. ಇಲ್ಲಿ ನಮ್ಮ ಮನೆಯವರು ಪಾಪ ವೀಡಿಯೋ ಎಲ್ಲ ತುಂಬ ಚೆನ್ನಾಗಿ ಕವರ್ ಮಾಡ್ಕೊಂಡಿದ್ದಾರೆ ಎಲ್ಲನೂ. ಸೊ ಈ ರೀತಿ ಫಂಕ್ಷನ್ಸಲ್ಲಿ ಸ್ವಲ್ಪ ಹೆಣ್ಮಕ್ಳು ಅಂದರೆ ಕೆಲಸಗಳಲ್ಲಿ ಅದರಲ್ಲಿ ಬ್ಯುಸಿ ಇರ್ತಾರೆ, ಇಲ್ಲ ಯಾರನ್ನಾದರೂ ಮಾತಾಡ್ಸೋರಲ್ಲಿ ಬ್ಯುಸಿ ಇರ್ತಾರೆ. ಗಂಡು ಮಕ್ಕಳಾದರೆ ಆರಾಮಾಗಿ ಈ ರೀತಿ ಎಲ್ಲ ಕವರ್ ಮಾಡಿ ವೀಡಿಯೋನ ಸೊ ಹೆಣ್ಮಕ್ಳು ಕೊಟ್ಬಿಡ್ತಾರೆ. ನಾನು ತುಂಬ ಫಂಕ್ಷನ್ಸಲ್ಲಿ ನೋಡ್ತಿರ್ತೀನಲ್ಲ, ನಮ್ಮ ರೀತಿ ವ್ಲಾಗರ್ಸ್ಗೆಲ್ಲನೂ ಹಸ್ಬೆಂಡ್ಸೇ 90% ಎಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ನಿಜ ಅಂಥ ಹಸ್ಬೆಂಡ್ಸ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಂಕ್ಷನ್ಸಲ್ಲಿ ಆ ರೀತಿ ಕವರ್ ಮಾಡೋದು ಅಷ್ಟು ಸುಲಭ ಅಲ್ಲ, ಬೇರೆ ಬೇರೆ ವರ್ಕ್ ಟೆನ್ಷನ್ಸ್ ಎಲ್ಲ ಇರುತ್ತೆ. ಆದ್ರೂ ಈ ರೀತಿ ಬಂದಾಗ ಭಾಳ ಕವರ್ ಮಾಡಿಕೊಡ್ತಾರಲ್ಲ, ತುಂಬ ಖುಷಿ ಅನಿಸುತ್ತೆ ಹೇಳ್ರಿ. ಹಾಗೆ ನಾವು ಬಂದು ವಿಶ್ ಮಾಡಿ. ಸೊ ಈಗ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಇಡಿಸ್ಕೊಂಡು, ಮತ್ತೆ ನಾನು ಮೊಬೈಲ್ ಕೊಟ್ಟಿದ್ದೆ, ಕ್ಯಾಮ್ರಾಮನ್ ಪಕ್ಕ ಇರ್ತಾರಲ್ಲ ಅವರಿಗೆ, ಅವರೊಂದು ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡಿ ಕೊಟ್ಟರು ನನಗೆ. ಭಾಳ ಚೆನ್ನಾಗಿರುತ್ತೆ, ಲೈಫ್ ಲಾಂಗ್ ಈ ವಿಡಿಯೋನ ನೋಡ್ಕೋಬೋದಲ್ವ. ಹಾಗಾಗಿ ಅದು ಮುಗಿಸ್ಕೊಂಡು ಅವ್ರಿಗೆ ವಿಶ್ ಮಾಡಿ. ಸೊ ನಾನು ಅಲ್ಲಿ ಗಿಫ್ಟ್ ನೋಡೋಣ ಅಂತಂದು ಹೊಸಕೋಟೆಯಲ್ಲಿ ನೋಡಿದ್ರೆ ಗಿಫ್ಟ್ ಏನೂ ಸಿಗಲಿಲ್ಲ, ಒಂದೇ ಒಂದು ಅಂಗಡಿ ಇದೆಯಂತೆ, ಅದು ಕ್ಲೋಸ್ ಮಾಡಿದರು. ಅದಕ್ಕೋಸ್ಕರ ಅಮೌಂಟೇ ಕೊಟ್ಬಿಟ್ಟೆ, ಇನ್ನೇನು ಮಾಡೋದು ಅಂತ. ಸೊ ನಾನು ಫೋಟೋ ಫ್ರೇಮ್ ಏನಾದರೂ ತೊಗೊಂಡೋಗೋಣ ಅಂತ ಬಂದಿದ್ವಿ ನಾನು ನಮ್ಮ ಮನೆಯವರು. ಸೊ ಅಲ್ಲಿ ಸಿಗಲಿಲ್ಲ, ನಮಗೆ ಒಂದೇ ಶಾಪ್ ಇದೆ, ಅದು ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಅಲ್ಲಿ ವಿಚಾರಿಸಿದ್ರೆ. ಹಾಗೆ ಈ ಸ್ಯಾರಿ ನೀವು ನೋಡಿರ್ಬೋದು ಆ ವಿಡಿಯೋದಲ್ಲಿ, ಅದೇ ಸ್ಯಾರಿನೇ. ಸೊ ಇಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ಆಮೇಲೆ ನಾವು ಹೋಗಿದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಜ್ಯುವೆಲರಿ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು. ಹೇರ್ ಸ್ಟೈಲ್ ಒಂದು ಚೇಂಜ್ ಮಾಡಬೇಕಾಗಿತ್ತು. ಸೊ ನನಗೆ ಅಷ್ಟಾಗಿ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳ್ಳೋದು ಬರಲ್ಲ. ಸೊ ಹಾಗಾಗಿ ಇದೊಂಥರ ಕ್ಲಿಪ್ ಹಾಕ್ಬಿಡ್ತೀನಿ ಅಷ್ಟೇ ಡೈರೆಕ್ಟಾಗಿ. ಸೊ ಇಲ್ಲ ಅಂದರೆ ನನಗೆ ಯಾರಿಗಾದ್ರೂ ಮೇಕಪ್ ಆರ್ಟಿಸ್ಟ್ ಹತ್ರ ಹೋಗಬೇಕು ಹೇರ್ ಸ್ಟೈಲ್ ಎಲ್ಲ ಮಾಡಿಸೋದಕ್ಕೆ. ಅಷ್ಟೊಂದು ಟೈಮ್ ಇಲ್ಲ ನನಗೆ ಸೋನು ಇವರು ಇದ್ದಿದ್ರೆ ತುಂಬ ಚೆನ್ನಾಗಿ ಮಾಡಿಕೊಡೋರು. ಹಾಗೆ ನನ್ನ ಫ್ರೆಂಡ್ ಏಂಜಲ್ ಬ್ಯೂಟಿ ಸಲೂನ್ ಅವರು ಇದ್ದಾರಲ್ಲ, ಸೊ ಅವರು ಪಾಪ ಫಂಕ್ಷನ್ ಇದೆ ಅವರು ಬ್ಯುಸಿಯಲ್ಲಿದ್ದರು. ಅದಕ್ಕೆ ನನಗೆ ಇಬ್ಬರು ಸಿಕ್ಕಿಲ್ಲ ಟೈಮ್ಗೆ. ಇರಲಿ ಅಂತ ನನ್ನ ಹೇರ್ ಸ್ಟೈಲ್ ಕ್ಲಿಪ್ ಹಾಕ್ಬಿಟ್ಟು ತೊಗೊಂಡು ಬಂದುಬಿಟ್ಟೆ ಅಷ್ಟೇ. ಹೇರ್ ಆ ರೀತಿ ಸ್ಟೈಲ್ ಮಾಡ್ಕೊಂಡು ಬಂದುಬಿಟ್ಟೆ. ಈಗ ನೋಡಿ ಇವ್ರ ಫ್ಯಾಮಿಲಿ ಎಲ್ಲನೂ ನಿಂತ್ಕೊಂಡು ಫೋಟೋಸ್ ಇಡಿಸ್ಕೊಳ್ಳೋಣ ಅಂತ ನಿಂತಿದ್ದಾರೆ. ಸೊ ತುಂಬ ಚೆನ್ನಾಗಿ ಒಂದು ಅದ್ದೂರಿಯಾಗಿ ಮಾಡಿದ್ರು ಮದುವೆ, ಭಾಳ ಚೆನ್ನಾಗಿತ್ತು. ರಿಸೆಪ್ಷನ್ ಆಗಿರ್ಬೋದು, ಮುಹೂರ್ತ ನೋಡಲಿಲ್ಲ ನಾನು, ಪಿಕ್ಸ್ ಒಂದು ನೋಡಿದೆ. ಸೊ ಇವರಿಬ್ಬರು ಮಕ್ಕಳು, ಇವರು ಎಲ್ಲರೂ ಅಂದರೆ ಇವರು ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಹುಡುಗಿಗೆ, ಅಪ್ಪನೂ ಮತ್ತು ಚಿಕ್ಕಪ್ಪ ಇಬ್ಬರು ಸ್ಕೂಲ್ ಟೀಚರ್ಸೇ.
ಮಕ್ಕಳು ಇನ್ನು ಅವರು ಗೌರ್ಮೆಂಟ್ ಜಾಬಲ್ಲೇ ವರ್ಕ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಫುಲ್ ಎಲ್ಲ ಅಫಿಷಿಯಲ್ಸೇ ಅಂತಂದು ಹೇಳ್ಬೋದು ಇವ್ರ ಮನೆಯಲ್ಲಿ. ಸೊ ನೋಡಿ ಎಲ್ಲರ ರೀತಿ ಫ್ಯಾಮಿಲಿ ಫೋಟೋ ಕ್ಲೋಸಾಗಿ ಇಟ್ಕೊಂಡು ಒಂಥರ ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿತ್ತು ಮದುವೆಯಲ್ಲಿ. ನನಗೂ ತುಂಬ ಖುಷಿ ಆಯ್ತು ಇವ್ರ ಮದುವೆಯೆಲ್ಲ ರಿಸೆಪ್ಷನ್ ಎಲ್ಲ ನೋಡಿಬಿಟ್ಟು. ಸೊ ಈಗ ನೆಕ್ಸ್ಟು ನಾವು ಇಲ್ಲಿ ಊಟ ಮಾಡ್ಕೊಂಡು ಇಲ್ಲಿ ನನ್ನ ಫ್ರೆಂಡ್ ಕ್ಯಾಮ್ರಾಮನ್ ಅಂತ ಹೇಳಿದ್ನಲ್ಲ ಅವನ ಜೊತೆ ಮಾತಾಡೋಣ ಅಂತಂದು ಹೇಳ್ಬಿಟ್ಟು ಬಂದೆ. ಆದರೆ ಇಲ್ಲಿ ಫ್ಯಾಮಿಲಿ ಫೋಟೋದಲ್ಲಿ ಬ್ಯುಸಿಯಾಗಿದ್ರಲ್ಲ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ ನೋಡೋಣ ಅಂತಂದು. ಓಕೆ ಫ್ರೆಂಡ್ಸ್, ಇಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬೆಂಗಳೂರು ವಿಡಿಯೋ ಹಾಕಿದ್ನಲ್ಲ ಅಲ್ಲಿಗೆ ಹೊರಟಿದ್ದಾಯಿತು ನಾವು. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಹೊಸಬರಾಗಿದ್ದರೆ